ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು. ದೀಪಾವಳಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಓಕೆ, ಪೋಷನ್ ಟ್ರ್ಯಾಕರಲ್ಲಿ ಮತ್ತು ಹೊಸ ಅಪ್ಡೇಟ್ ಬಿಟ್ಟಿದ್ದಾರೆ 21.8 ಅಂತ ಹೇಳಿ. ಸೊ ಅದನ್ನು ಅಪ್ಡೇಟ್ ಮಾಡೋಣ. ಆ್ಯಸ್ ಯೂಶ್ವಲ್ ನಾವು ಪ್ಲೇಸ್ಟೋರಿಗೆ ಹೋಗೋಣ. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಅಂತ ಹೇಳ್ಬಿಟ್ಟು ಹೊಡೆಯೋಣ. ಸೊ ಅದು ಹೊಡೆದಾಗ ನಮಗೆ ಏನಾಗುತ್ತೆ, ಸೊ ಅಪ್ಡೇಟ್ ಅಂತ ಬರುತ್ತೆ. ಅಪ್ಡೇಟ್ ಅಂತ ಕೊಟ್ಟು ಅದು ಅಪ್ಡೇಟ್ ಆಗುತ್ತೆ ಆಟೋಮೆಟಿಕಲಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸ ವಿಷಯಗಳು ನಿಮ್ಮ ಮುಂದೆ ನಾನು ಅದನ್ನು ತರ್ತಾ ಹೋಗ್ತೀನಿ. ಹೊಸ ವಿಷಯಗಳು, ಹೊಸ ವೀಡಿಯೋಸು, ಬೇರೆ ಏನಾರು ಇದ್ದರೆ ರಿಲೇಟೆಡ್ ಥಿಂಗ್ಸ್ ಏನಾರು ಇದ್ದರೆ ನಾನು ಅದನ್ನು ತರ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇಲ್ಲಿ ಏನಾಗಿದೆ, ಇದು ಅಪ್ಡೇಟ್ ಆಗಿದೆ, ಅಪ್ಡೇಟು ಕೊಡ್ತಾಯಿದೆ, ಇನ್ಸ್ಟಾಲ್ ಆಗ್ತಾಯಿದೆ. ಇನ್ಸ್ಟಾಲ್ ಆದ ನಂತರ ಓಪನ್ ಅಂತ ತೋರಿಸೋದು. ಓಪನಿಂಗಿಂತ ಮುಂಚೆ ನಾವೇನು ಮಾಡೋಣ, ಪೋಷನ್ ಟ್ರ್ಯಾಕರ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ಇಲ್ಲೊಂದು ಆರೋ ಮಾರ್ಕ್ ಕಾಣಿಸುತ್ತೆ. ಆರೋ ಮಾರ್ಕ್ ಮೇಲೆ ಹೋದರೆ ನಮಗೆ ಕಂಪ್ಲೀಟ್ ಡೀಟೇಲು ಏನು ಬಿಟ್ಟಿದ್ದಾರೆ, ಹೊಸ ಅಪ್ಡೇಟ್ ಹೊಸದು ಏನು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಇದೆ ಇಲ್ಲಿ ಆ್ಯಕ್ಚುಲಿ ಹೊಸ ಅಪ್ಡೇಟ್ ಬಿಟ್ಟಿರೋದು 6 ಅಪ್ಡೇಟ್ಗಳನ್ನು ಬಿಟ್ಟಿದ್ದಾರೆ. ಫಸ್ಟ್ ಒನ್ನು ಕ್ಲೌಡ್ ಐಕಾನ್ ಆ್ಯಡೆಡ್ ಡೈಲಿ ಟ್ರ್ಯಾಕಿಂಗ್ ಪೇಜ್ ಅಂತ ಹಾಕಿದ್ದಾರೆ. ಆಮೇಲೆ ಹೈಟ್ ವ್ಯಾಲಿಡೇಷನ್ ಪ್ಯಾರಾಮೀಟರ್ ಅಂತ ಹಾಕಿದ್ದಾರೆ, ಅದನ್ನು ಹೇಳ್ತೀನಿ ಅಂತ. ಆಮೇಲೆ ಆಧಾರ್ ನಂಬರು, ಆಬಾ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೋಬೇಕು ಆಧಾರ್ ಮೂಲಕವಾಗಿ. ನೆಕ್ಸ್ಟ್ ಒನ್ನು ಗ್ಯಾರೋ ಮತ್ತು ಕಾಸಿ ಲ್ಯಾಂಗ್ವೇಜು 2 ಬೇರೆ ಲ್ಯಾಂಗ್ವೇಜನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಆಮೇಲೆ FRS ಫೀಚರ್ ಅವೈಲಬಿಲಿಟಿಯನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಹೇಳ್ತೀನಿ ಅದು ಏನು FRS ಅಂತಂದರೆ ಏನು ಅಂತ ಹೇಳ್ತೀನಿ. ಫೇಸ್ ರೆಕಗ್ನಿಷನ್ ಸರ್ವಿಸ್ ಅಂದರೆ ನಾವು ಫಲಾನುಭವಿಯನ್ನು ನಾವು ಫುಡ್ಡನ್ನು ಇಶ್ಯೂ ಮಾಡಬೇಕಾದ್ರೆ ಅವ್ರ ಫೋಟೋವನ್ನು ತಕ್ಕೋಬೇಕಾಗತ್ತೆ. ಸೊ ಅದು ಫೇಸ್ ರೆಕಗ್ನಿಷನ್ ಅಂತ ನನ್ನ ಪ್ರಕಾರ ಅದೇ ಅಲ್ಲಿ ಕೊಟ್ಟಿರೋದು. ಕೆಲವೊಂದು ಸ್ಟೇಟ್ಸ್ಗಳಲ್ಲಿ, ಯಾವುದು ಮಹಾರಾಷ್ಟ್ರ, ಕರ್ನಾಟಕ, ಪಂಜಾಬ್, ಡೆಲ್ಲಿ, ವೆಸ್ಟ್ ಬೆಂಗಾಲ್, ಲಕ್ಷದ್ವೀಪ ಅಂತ ಹೇಳ್ಬಿಟ್ಟು. ಆಮೇಲೆ 6ನೇದು ಇನ್ನು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇರೋದನ್ನೆಲ್ಲ ಪ್ರಾಬ್ಲಮ್ ಇದು ಮಾಡಿದ್ದಾರೆ. ಸೊ ನಾವು ಆ್ಯಸ್ ಯೂಶ್ವಲ್ ಹೋಗಿ ಓಪನ್ ಮಾಡ್ತೀವಿ. ಓಪನ್ ಮಾಡಿ ಪೋಷನ್ ಟ್ರ್ಯಾಕರನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿಬಿಟ್ಟು ಡೈಲಿ ಟ್ರ್ಯಾಕರ್ ಓಪನ್ ಮಾಡ್ತೀನಿ. ಏನು 21.8 ಕೊಟ್ಟಿದ್ದಾರೆ ಅಪ್ಡೇಟು. ಇಲ್ಲಿ ಯಾವ ಚೇಂಜಸ್ಸು ನನಗೆ ಸದ್ಯಕ್ಕೆ ಕಾಣಿಸ್ತಿಲ್ಲ. ಆಮೇಲೆ ತೋರಿಸ್ತೀನಿ, ಏನು ಎಲ್ಲಿಗೆ ಬರ್ತೀನಿ ಅಂತ ತೋರಿಸ್ತೀನಿ. ತದನಂತರದಲ್ಲಿ ನಿಮಗೆ ನಾನು ಸೆಲೆಕ್ಟ್ ಲ್ಯಾಂಗ್ವೇಜಿಗೆ ಬರ್ತೀನಿ. ಈಗ ಬೇಡ, ಫಸ್ಟು ನಾನು ನಿಮಗೆ ಇಲ್ಲಿ ತೋರಿಸುವಂಥದ್ದು ಏನಪ್ಪ ಅಂದರೆ, ಇಲ್ಲೂ ಅಷ್ಟೇ ಇಲ್ಲಿ ಯಾವ ಅಪ್ಡೇಟ್ಸು ಬಿಟ್ಟಿಲ್ಲ. ಇಲ್ಲಿ ಹೊಸದು ಏನಾರು ಬರಬೇಕಿತ್ತು, ಅದೆಲ್ಲೂ ಏನೂ ಬಂದಿಲ್ಲ. ಸೊ ನಾನೇನು ಮಾಡಿದ್ದೀನಿ, ಕ್ಲೌಡ್ ಐಕಾನ್ ಅಂತ ಹೇಳ್ಕೊಟ್ಟಿದ್ದಾರೆ, ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಏನು ಅಂತಂದರೆ, ನಾವು ಡಾಟಾ ಆಫ್ ಮಾಡ್ಕೊಂಡಾಗಲೂ ಇದು ಓಪನ್ ಆಗಬೇಕು ಅಂತ ಹೇಳಿ ಅದನ್ನು ಹೇಳ್ತಾ ಇರೋದು ಅವರು. ಅದು ಡೈಲಿ ಟ್ರ್ಯಾಕಿಂಗ್ ಪೇಜಲ್ಲಿ ಅದು ಆ ಥರ ಹೇಳಿ ತೋರಿಸ್ತಾ ಇದ್ದಾರೆ. ಸೊ ನಾನೇನು ಮಾಡಿದ್ದೀನಿ, ಡಾಟಾ ಆನ್ ಮಾಡಿಕೊಂಡೆ ನಾನು ಇದನ್ನು ತೋರಿಸಿದ್ದೀನಿ, ಓಪನ್ ತೋರಿಸಿದ್ದೀನಿ. ಸೊ ಅಲ್ಲಿ ಕ್ಲೌಡ್ ಮೇಲೆ ಕ್ಲಿಕ್ ಮಾಡಿದಾಗ 1 ಆ್ಯಕ್ಟಿವಿಟಿ ಪೆಂಡಿಂಗ್ ಅಂತ ತೋರಿಸ್ತು. ನಾನು ಸ್ಟಾರ್ಟ್ ಅಂತ ಕೊಟ್ಟಿದ್ದೀನಿ. 1 ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗಿದೆ. ಓಕೆ, ಇದಿಷ್ಟು ಆಯಿತು. ನೆಕ್ಸ್ಟ್ ನಾನು ತೋರಿಸ್ತೀನಿ, ಡಾಟಾ ಆಫ್ ಮಾಡ್ಕೊಂಡು ತೋರಿಸ್ತೀನಿ, ಆನ್ ಆಗಿತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಈ ಕ್ಲೌಡಲ್ಲಿ ಏನಾಗಿದೆ, 0 ತೋರಿಸ್ತಾ ಇದೆ ಸದ್ಯಕ್ಕೆ ಈಗ. ಸೊ 0 ಆ್ಯಕ್ಟಿವಿಟೀಸು, ಅಲ್ಲಿ 0 ಆ್ಯಕ್ಟಿವಿಟೀಸ್ ಆ್ಯಸ್ ಯೂಶುವಲ್ ಇದೆ. ಸೊ ಮೈ ನೋಟಿಫಿಕೇಷನಲ್ಲಿ ಏನೂ ಇಲ್ಲ, ಎಲ್ಲದು ಹೇಗಿದೆಯೋ ಅದೇ ಥರನೇ ಇದೆ. ನಂತರದಲ್ಲಿ ನಾನು ಏನು ಮಾಡ್ತೀನಿ, ಈಗ ಮತ್ತೆ ನಾನು ಬೇರೆಯವನ್ನು ತೋರಿಸ್ಬೇಕಾದ್ರೆ, ಡೈಲಿ ಆ್ಯಕ್ಟಿವಿಟೀಸ್ ಎಲ್ಲ ತೋರಿಸ್ಬೇಕಾದ್ರೆ ನಾನು ನಿಮಗೆ ಇಲ್ಲಿ ತೋರಿಸಲೇಬೇಕು ಏನಾಗಿದೆ ಅಂತ ಹೇಳ್ಬಿಟ್ಟು. ಅಟೆಂಡೆನ್ಸು, THR ಆ್ಯಕ್ಟಿವಿಟೀಸು. ಸೊ ಇಲ್ಲಿ ಅಟೆಂಡೆನ್ಸು, THR ಆ್ಯಕ್ಟಿವಿಟೀಸ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಅಂದರೆ THRಲ್ಲಿ ಪ್ರೆಗ್ನೆಂಟ್ ವುಮೆನಲ್ಲಿ THR ಅಂತ ತೋರಿಸ್ತಾ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ತೋರಿಸ್ತೀನಿ ನಾನು ಏನು ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ನಾನು ಮೊಬೈಲ್ ಡಾಟಾ ಆಫ್ ಮಾಡ್ಕೊಂಡಿದ್ದೀನಿ, ಮೇಲೆ ನೋಡ್ಬೋದು. ಆ ಡಾಟಾ ಆನ್ ಮಾಡ್ಕೊಂಡು ಓಪನ್ ಮಾಡಿದ್ದೀನಿ, ಓಪನ್ ಅಂತ ತೋರಿಸಿದೆ. ಸೊ ಇಲ್ಲಿ ಏನು ಮಾಡಿದರೆ, ಅಟೆಂಡೆನ್ಸಲ್ಲಿ 0 ಮಾರ್ಕ್ಸ್ ಇದೆ. ಅಟೆಂಡೆನ್ಸಲ್ಲಿ ಯಾವ ಮಕ್ಕಳೂ ಹೆಸರುಗಳನ್ನು ತೋರಿಸ್ತಾರೆ, ಜಸ್ಟ್ ನಾವು ಓಪನ್ ಮಾಡಿದ್ದೀವಿ ಅಷ್ಟೇ ಅಂತ ತೋರಿಸ್ತದೆ. ಸೊ ಇಲ್ಲಿ ಕ್ಲೌಡ್ ಚಿತ್ರದಲ್ಲಿ 1 ಅಂತ ಹೇಳಿ ತೋರಿಸ್ತಾ ಇದೆ ಇಲ್ಲಿ ಅಲ್ವಾ. ಅದೇ ನೋಡ್ತೀವಿ, ಡಿವೈಸ್ ಈಸ್ ಆಫ್ಲೈನ್, ಪ್ಲೀಸ್ ಕನೆಕ್ಟ್ ಟು ದಿ ಇಂಟರ್ನೆಟ್ ಟು ಸ್ಟಾರ್ಟ್ ಅಂತ ಇದೆ. ಸೊ ನಾನೇನು ಮಾಡಬೇಕು, ಮತ್ತೆ ನಾನು ಹೋಗಿಬಿಟ್ಟು ಮೊಬೈಲ್ ಡಾಟಾನ ಹೋಗಿಬಿಟ್ಟು ಆನ್ ಮಾಡ್ತೀನಿ. ಸೊ ಆನ್ ಮಾಡಿದಾಗ ಅದು ಓಪನ್ ಅಂತಲೇ ಇದೆ. ನಾನು ಆಫ್ಲೈನ್ ಮೋಡಲ್ಲಿ ಓಪನ್ ಅಂತ ತೋರಿಸಿದಾಗ ಆನ್ಲೈನ್ ಮೂಲಕವಾಗಿ ಬಂದಾಗ್ಲೂ ಅದು ಆನ್ ಅಂತ ಇದೆ, ಬಟ್ ಆ್ಯಕ್ಟಿವಿಟೀಸ್ ಪೆಂಡಿಂಗಲ್ಲೇ ಇಟ್ಟಿರುತ್ತೆ. ಸೊ ನಾವೇನು ಮಾಡಬೇಕು, ಮತ್ತೆ ಸ್ಟಾರ್ಟ್ ಅಂತ ಹೊರಬೇಕು. ಸೊ ಈಗೇನಾಗುತ್ತೆ, ಎಲ್ಲದು ತನ್ನ ಕೆಲಸ ತಾನೇ ಮಾಡ್ಕೊಳುತ್ತೆ.
ಓಪನ್ ಆಗಿರೋದನ್ನೆಲ್ಲ ಮಾಡುತ್ತೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಮಕ್ಕಳಿಗೆ ಅಟೆಂಡೆನ್ಸ್ನ ಹಾಕಬೇಕು. ಈಗೇನು ಸಂಖ್ಯೆ ತೋರಿಸ್ತಾ ಇದೆ, ಆವಾಗ ಸಂಖ್ಯೆನೂ ತೋರಿಸ್ತಾ ಇರಲಿಲ್ಲ, ಹೆಸರು ತೋರಿಸ್ತಾ ಇರಲಿಲ್ಲ. ಈಗ ಸಂಖ್ಯೆನೂ ತೋರಿಸುತ್ತೆ, ಹೆಸರನ್ನು ತೋರಿಸ್ತಾ ಹೋಗುತ್ತೆ. ಸೊ ಇಲ್ಲಿ ನಮಗೆ ಎಷ್ಟು ಮಕ್ಕಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಅಟೆಂಡೆನ್ಸ್ ಹಾಕಬೇಕು. ಅಟೆಂಡೆನ್ಸ್ ಹಾಕಿ ಸಬ್ಮಿಟ್ ಅಂತ ನಾವು ಕೊಡಬೇಕು. ಸೊ ಇದಿಷ್ಟು ಆ್ಯಕ್ಟಿವಿಟೀಸ್ ಲಿಸ್ಟ್ ಆಯಿತು. ನಮಗೆ ಇಲ್ಲಿ 0 ಆ್ಯಕ್ಟಿವಿಟೀಸ್ ಅಂತ ತೋರಿಸೋದೆ. ಇಲ್ಲಿ ಯಾವುದೇ ರೀತಿಯಾಗಿ ಪೆಂಡಿಂಗ್ ಇಲ್ಲ, ಮೊಬೈಲ್ ಡೇಟಾ ಆನ್ ಆಗಿದೆ. ಸೊ ನೆಕ್ಸ್ಟು ನಾವೇನು ಮಾಡ್ತೀವಿ, ಇಲ್ಲಿ ಇದರ ಲಿಸ್ಟಲ್ಲಿ ಬರ್ತೀವಿ, ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಸೆಲೆಕ್ಟ್ ಲ್ಯಾಂಗ್ವೇಜಲ್ಲಿ ನಾವು ತೋರಿಸ್ತಾ ಇರತಕ್ಕಂಥದ್ದು ಎರಡನೇದು ಗಾರೋ ಮತ್ತು ಖಾಸಿ ಅಂತೇಳಿ 2 ಲ್ಯಾಂಗ್ವೇಜನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ನಮಗೆ ಆ 2 ಲ್ಯಾಂಗ್ವೇಜ್ ಇಂಟ್ರಡ್ಯೂಸ್ ಮಾಡೋದು ತೋರಿಸಿದ್ವಿ. ನಾವು ಯಾವ ಲ್ಯಾಂಗ್ವೇಜ್ ಬೇಕೋ ಅದು ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನಂದು ಇಂಗ್ಲೀಷಲ್ಲೇ ಇರೋದ್ರಿಂದ ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಏನು ಮಾಡ್ತೀನಿ, 0 to 6 to 3 ಇಯರ್ಸದ ಮಕ್ಕಳದ್ದು ಏನು ಹೇಳಿದ್ದಾರೆ, ಹೈಟನ್ನ ಪ್ಯಾರಾಮೀಟರ್ನ ನಾವು ಇದು ಮಾಡಿದ್ದೀವಿ ಅಂತ. ಸೊ ನಾನಲ್ಲಿ ಮಗುವಿನ 3 ಚುಕ್ಕೆ ಮೇಲೆ ಟಿಕ್ ಮಾಡಿಬಿಟ್ಟು ಓಪನ್ ಮಾಡಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಮುಂಚೆ 80 ಹಾಕಿಬಿಟ್ಟು ತದನಂತರ ನಾನು 79 ಹಾಕಿದರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದೇನು ಮಾಡುತ್ತೆ, ತಪ್ಪು ಅನಿಸುತ್ತೆ. ಸೊ ನಾವು 80 ಅಂತೇಳಿ ಜಾಸ್ತಿ ಹಾಕಿದ್ರೂ ಓಕೆ ಪರವಾಗಿಲ್ಲ, ಬಟ್ ಕಮ್ಮಿ ಹಾಕಿದರೆ ಅದು ತಪ್ಪು ಅಂತ ತೋರಿಸುತ್ತೆ. ಇವಾಗ ನೆಕ್ಸ್ಟ್ ಮಾಡಿದ್ರೆ ಪ್ರೆಗ್ನೆಂಟ್ ವುಮೆನ್ಗೆ ಹೋಗ್ತೀನಿ. ಅಲ್ಲಿ ಏನು ಮಾಡಬೇಕು, ನಾವು ಅಲ್ಲಿ ಆಧಾರ್ ಮೂಲಕವಾಗಿ ಅವ್ರದ್ದು ಆಬಾ ಐ ಡಿ ಕ್ರಿಯೇಟ್ ಆಗಿದೆಯಾ ಅಂಥೇಳಿ ನಾನು ನೋಡಬೇಕಾಗತ್ತೆ. ಸೊ ಇಲ್ಲಿ ಏನು ಮಾಡಬೇಕು, ಪ್ರೆಗ್ನೆಂಟ್ ವುಮೆನ್ ಅಂತ ಹೋದಾಗ ನಾನಿಲ್ಲಿ ಇದು ರೌಂಡ್ ಆಗ್ತಾಯಿತ್ತು, ವ್ಯೂ RCH ಅಂತ ಕೊಟ್ಟಿದ್ದೆ, ಅದ್ರ ಮೂಲಕವಾಗಿ ಹೋಗೋಣ ಅಂತ ಇಲ್ಲ ಅಂತ ತೋರಿಸುತ್ತೆ. ಅದೇನು ಹೇಳುತ್ತೆ, ನೀವು ಆಧಾರ್ ವೆರಿಫೈಡ್ ಆಗಿದೆಯೋ ಇಲ್ಲ ಆಬಾ ಐ ಡಿಗೆ ಕ್ರಿಯೇಟ್ ಆಗೋಕ್ಕೆ ಆಧಾರ್ ವೆರಿಫೈಡ್ ಆಗಿದೆಯೋ ಅಂತ ಕೇಳುತ್ತೆ. ಸೊ ನಾನೇನು ಮಾಡ್ತೀನಿ, ಮತ್ತೆ ತಿರುಗಿ ಬೆನಿಫಿಷಿಯರ್ ಮೇಲೆ ಹೋಗಿ ಅಲ್ಲಿ ಅವರ 3 ಚುಕ್ಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಏನು ಕೊಡಿದೆ, ಕ್ರಿಯೇಟ್ ರೆಟ್ರೀವ್ ಆಬಾ ಅಂತ ಇದೆ. ಸೊ ನಾನು ಕೆಳಗಡೆ ಕೊಡೋಲ್ಲ, ಮೇಲ್ಗಡೆ ಫಸ್ಟ್ ಒನ್ನ ಕೊಡ್ತೀನಿ. ಆಧಾರ್ ಡೆಮೋಗ್ರಾಫಿಕ್ ಔತ್ ಅಂತ ಇದೆ, ಯೂಸಿಂಗ್ ಆಧಾರ್ ಡೀಟೇಲ್ಸ್ ಅಂತ ಕೊಡ್ತೀನಿ. ಸೊ ಆಟೋಮೆಟಿಕಲಿ ಆಧಾರ್ ನಂಬರ್, ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ಅಂತ ಇಲ್ಲಿ ಟಿಕ್ ಕೊಡ್ತೀನಿ. ಬಾಕ್ಸ್ ಮೇಲೆ ವೆರಿಫೈ ಅಂತ ಕೊಡ್ತೀನಿ. ಸೊ ಅವ್ರ ಆಧಾರು ಲಿಂಕ್ ಆಗಿದೆ ಆಬಾಗೆ. ಆಬಾ ಈಸ್ ಸಕ್ಸಸ್ಫುಲ್ ಲಿಂಕ್ಡ್ ವಿತ್ ಪ್ರೊಫೈಲ್, ಡನ್ ಅಂತ ಹೇಳಿ ತೋರಿಸುತ್ತೆ ಅದು. ಸೊ ಈಗೇನಾಗಿದೆ, ಆಟೋಮೆಟಿಕಲಿ ಆಬಾ ಐ ಡಿ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡಿ, ಈಗ ಕಂಪ್ಲೀಟ್ ಆಬಾ ಐ ಡಿ ಕ್ರಿಯೇಟ್ ಆಗಿದೆ. ಆಬಾ ಐ ಡಿಯಲ್ಲಿ ಅವ್ರ ನಂಬರ್ ಕಾಣಿಸಿದೆ, ಅವ್ರದ್ದು ಅಡ್ರೆಸ್ಸು ಸಹಿತನೂ ಎಲ್ಲ ಆಗಿದೆ. ಸೊ ಇದೇ ಥರ ನೀವು ಪ್ರತಿಯೊಬ್ಬರದನ್ನು ಆಧಾರ್ ಲಿಂಕ್ ಮೂಲಕವಾಗಿ ನೀವು ಆಬಾ ಐ ಡಿಯನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಮಕ್ಕಳದ್ದು, ಪ್ರೆಗ್ನೆಂಟ್ ವುಮೆನ್ದು, ಲ್ಯಾಕ್ಟೇಟಿಂಗ್ ವುಮೆನ್ದು ಇಷ್ಟು ಜನದ್ದು ನಾವು ಆಬಾ ಕ್ರಿಯೇಟ್ ಮಾಡಬೇಕು. ಮಕ್ಕಳದ್ದು ಕ್ರಿಯೇಟ್ ಮಾಡಬೇಕಾದ್ರೆ ಅವ್ರದ್ದೇ ಆಧಾರ್ ಇರಬೇಕು. ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.